ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಗಣೇಶ ಪೂಜೆ ಮಾಡಿದ್ದೀವಲ್ವ, ಕತ್ಲಲ್ಲಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಗಣೇಶ, ಹಾಗೆ ಬೆಳಕಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ನನಗಂತೂ ತುಂಬ ಇಷ್ಟ ಆಗಿದೆ ಡೆಕೋರೇಷನು, ಸ್ಯಾರಿ ಡೆಕೋರೇಷನು. ನಿಮ್ಗೆ ಹೇಗೆ ಅನಿಸಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೂಪರ್ ನೋಡಿ, ಕತ್ಲಲ್ಲಿ ಆ ಥರ ಅನಿಸಿದೆ. ಇವಾಗ ಬೆಳಕು ಲೈಟ್ ಆನ್ ಮಾಡಿದ್ರೆ ಈ ಥರ ಅನ್ನಿಸ್ತಾ ಇದೆ. ಲೈಟ್ ಆಫ್ ಮಾಡಿದ್ರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಲೈಟ್ ಆನ್ ಮಾಡಿದ್ರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಪೂಜೆ ಅಂತೂ ಮುಗೀತು. ಪೂಜೆ ಮುಗಿದಾದ್ಮೇಲೆ ವಿಡಿಯೋ ತೆಗೆದಿದೆ ನೋಡಿ. ನನಗಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಆಣೆ ಮುಖ ಮುಚ್ಕೊಂಡ್ಬಿಟ್ಟಿದೆ ಸ್ಯಾರಿ ಡೆಕೋರೇಷನಲ್ಲಿ ನೋಡಿ. ಈ ಥರ ಫೋಲ್ಡ್ ಆಗಿಬಿಟ್ಟಿದೆಲ್ಲ ಸ್ಯಾರಿ, ಅದಕ್ಕೆ ಆಣೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಹಾಗೆ ಇಲ್ಲಿ ನೋಡಿ, ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಗಣೇಶನ ಕುಂದಿರಿಸಿ ಪೂಜೆ ಮುಗಿಸಿದ್ದೀನಿ. ಲೈಟ್ ಆಫ್ ಮಾಡಿದ್ರೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಡೆಕೋರೇಷನು. ಲೈಟ್ ಆನ್ ಮಾಡಿದ್ರೆ ಒಂಥರ ಕಾಣಿಸ್ತಾ ಇದೆ. ನನಗದು ತುಂಬ ಇಷ್ಟ ಆಯಿತು. ಈ ವರ್ಷ ಹೇಗೂ ಗಣೇಶ ಹಬ್ಬ ಮುಗಿಸ್ಬಿಟ್ಟಿದ್ದೀವಿ. ನೆಕ್ಸ್ಟ್ ವರ್ಷಕ್ಕೆ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡಿ. ಕತ್ಲಲ್ಲಾದರೆ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಬ್ಯಾಕ್ ಲೈಟ್ಸು ಹೋಗಿದ್ದಾವೆ, ಹಾಳಾಗಿದ್ದಾವೆ. ಸ್ವಲ್ಪ ಮಾತ್ರ ಬೀಳ್ತಾ ಇದೆ, ಇನ್ನೂ ಸ್ವಲ್ಪ ಬೀಳ್ತಾ ಇಲ್ಲ. ಅದಕ್ಕೆ ಡೆಕೋರೇಷನ್ ಅಷ್ಟು ಶೈನಿಂಗಾಗಿ ಕಾಣಿಸ್ಲಿಲ್ಲ. ಆದರೂ ಪರವಾಗಿಲ್ಲ, ಡೆಕೋರೇಷನ್ ಇದ್ದರೂ ಇಲ್ಲ ಅಂದರೂ ಗಣೇಶ ನಮ್ಮ ಜೊತೆ ಇದ್ದರೆ ಎಲ್ಲ ಒಳ್ಳೆಯದಾಗುತ್ತೆ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸೊಬ್ಬರು ಆದರೆ. ಅವಾಗವಾಗ ಲೈವ್ ಬರ್ತೀನಿ, ಜಾಯಿನ್ ಆಗುವಂತೆ, ನನ್ನ ಜೊತೆ ಮಾತಾಡುವಂತೆ. ಬಾಯ್ ಎಲ್ಲರಿಗೂ.